ಶುರುವಾಗಿದೆ. ಈಶ್ವರಪ್ಪ ಮನೆಯಲ್ಲಿ ದಿಢೀರ್ ಅಂತ ಮೀಟಿಂಗ್ ಶುರುವಾಗಿದೆ. ಮಾಜಿ ಸಚಿವ ಈಶ್ವರಪ್ಪ ನಿವಾಸದಲ್ಲಿ ಚರ್ಚೆ ಆಗಿದ್ದೇನು? ದಿಢೀರ್ ಅಂತ ಈಶ್ವರಪ್ಪ ಮನೆಗೆ ಯತ್ನಾಳ್ ಎಂಟ್ರಿ ಕೊಟ್ಟಿದ್ದೇಕೆ? ಈಶ್ವರಪ್ಪ ಮನೆಯಿಂದ ಜಾರಕಿಹೊಳಿಗೆ ಫೋನ್ ಮಾಡಿದ್ದೇಕೆ ಯತ್ನಾಳ್? ರಮೇಶ್ ಜಾರಕಿಹೊಳಿ ನಿವಾಸಕ್ಕೆ ಬಂದಿದ್ದೇಕೆ ಯತ್ನಾಳ್? ಅಂದು ಈಶ್ವರಪ್ಪ ನಿವಾಸದಲ್ಲಿ ಅಸಲಿಗೆ ಆಗಿದ್ದೇನು ಗೊತ್ತಾ? ಶಾಸಕ ರಮೇಶ್ ಜಾರಕಿಹೊಳಿ ಸಭೆಯ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ಮೀಸಲಾತಿ ಕಿಡಿ ಹೊತ್ತಿಸಲು ಸಜ್ಜಾದ್ರ ಈಶ್ವರಪ್ಪ ಯತ್ನಾಳ್. ಮೀಸಲಾತಿ ಕಿಡಿ ಹೊತ್ತಿಸಲು ಸಜ್ಜಾದ್ರ ಈಶ್ವರಪ್ಪ ಯತ್ನಾಳ್. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ನೀಡಿದ್ದು, ಕುರುಬ ಸಮುದಾಯಕ್ಕೆ ST ಮೀಸಲಾತಿ ಬಗ್ಗೆ ಚರ್ಚೆ ಸಾಧ್ಯತೆ ಇದೆ. ಮುಂದೆ ಸ್ಥಾಪನೆ ಆಗಲಿರೋ ಸಂಘಟನೆ ಮೂಲಕ ಹೋರಾಟ ನಡೆಯಲಿದ್ದು, ಮತ್ತೆ ಮೀಸಲಾತಿ ಹೋರಾಟದ ಕಿಚ್ಚು ಹಚ್ಚಲು ಬಿಗ್ ಪ್ಲಾನ್ ಮಾಡಿಕೊಂಡ್ರ? ಬೆಳಗಾವಿಯಲ್ಲಿ ಸುಳಿವು ಕೊಟ್ಟ ರಮೇಶ್ ಜಾರಕಿಹೊಳಿ. ಮತ್ತೆ ಮೀಸಲಾತಿ ಹೋರಾಟದ ಕಿಚ್ಚು ಹಚ್ಚಲು ಬಿಗ್ ಪ್ಲಾನ್ ಮಾಡಿಕೊಂಡರ ಈಶ್ವರಪ್ಪ ಮನೆಯಲ್ಲಿ ಬಂಡಾಯಗಾರರು. ಮಾಜಿ ಸಚಿವ ಈಶ್ವರಪ್ಪ ನಿವಾಸದಲ್ಲಿ ಚರ್ಚೆ ಆಗಿದ್ದೇನು? ದಿಢೀರ್ ಅಂತ ಈಶ್ವರಪ್ಪ ಮನೆಗೆ ಯತ್ನಾಳ್ ಎಂಟ್ರಿ ಕೊಟ್ಟಿದ್ದೇಕೆ? ರಮೇಶ್ ಜಾರಕಿಹೊಳಿಗೆ ಈಶ್ವರಪ್ಪ ಮನೆಯಿಂದ ಫೋನ್ ಮಾಡಿದ್ದಾರಂತೆ ಯತ್ನಾಳ್. ರಮೇಶ್ ಜಾರಕಿಹೊಳಿ ನಿವಾಸಕ್ಕೆ ಬಂದಿದ್ದೇಕೆ ಯತ್ನಾಳ್? ಅಂದು ಈಶ್ವರಪ್ಪ ನಿವಾಸದಲ್ಲಿ ಅಸಲಿಗೆ ಆಗಿದ್ದೇನು ಗೊತ್ತಾ? ಸಭೆಯ ಇಂಚಿಂಚು ಮಾಹಿತಿ ಬಿಚ್ಚಿಟ್ಟ ಶಾಸಕ ರಮೇಶ್ ಜಾರಕಿಹೊಳಿ. ಮೀಸಲಾತಿ ಕಿಡಿ ಹೊತ್ತಿಸಲು ಮತ್ತೆ ಸಜ್ಜಾದ್ರ ಈಶ್ವರಪ್ಪ ಯತ್ನಾಳ್. ಪಂಚಮಸಾಲಿ ಮತ್ತು ಕುರುಬ ಸಮುದಾಯಕ್ಕೆ ಮೀಸಲಾತಿ. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ನೀಡಿದ್ದು, ಕುರುಬ ಸಮುದಾಯಕ್ಕೆ ST ಮೀಸಲಾತಿ ಬಗ್ಗೆ ಚರ್ಚೆ ಸಾಧ್ಯತೆ ಇದೆ. ಮುಂದೆ ಸ್ಥಾಪನೆ ಆಗಲಿರೋ ಸಂಘಟನೆ ಮೂಲಕ ಹೋರಾಟದ ಕಿಚ್ಚು ಹಚ್ಚಲು ಬಿಗ್ ಪ್ಲಾನ್ ಮಾಡಿಕೊಂಡರ ಬಂಡಾಯಗಾರರು. ಬೆಳಗಾವಿಯಲ್ಲಿ ಈ ಬಗ್ಗೆ ಸುಳಿವು ಕೊಟ್ಟ ರಮೇಶ್ ಜಾರಕಿಹೊಳಿ.